ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಊರಿಗೆ ಬಂದಿದ್ದೆ. ಹಾಗೆ ನಮ್ಮ ತಮ್ಮನ ಹೆಂಡತಿ ಕರ್ಜಿಕಾಯಿ ಮಾಡ್ತಾ ಇದ್ಲು, ನಾನು ಜಾಯ್ನ್ ಆದೆ. ಕರ್ಜಿಕಾಯಿ ಯಾರಿಗೆಲ್ಲ ಇಷ್ಟ ಪ್ಲೀಸ್ ಒಂದು ಕಮೆಂಟ್ ಮಾಡಿ. ಹಾಗೆ ಮೊದಲಿಗೆ ಒಣ ಕೊಬ್ಬರಿ ತಗೊಳ್ತೀನಿ. ನಂತರ ಅರ್ಧ KGಯಷ್ಟು ಶೇಂಗಾ ಚೆನ್ನಾಗಿ ಹುರ್ಕೋಬೇಕು. ಉರಿ ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ, ಸೀದ್ಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ಕಡಾಯಿಗೆ ಹಾಕ್ಕೊಂಡು ನಾನು ಹುರ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಳ್ತೀನಿ. ನಂತರ ಹುರ್ಗಡ್ಲೆ ಹಾಕ್ಕೊಳ್ತೀನಿ. ಇದನ್ನು ಸಹ ಅರ್ಧ KG ತಗೊಂಡಿರೋದು. ಇದನ್ನು ಸಹ ಸ್ವಲ್ಪನೇ ಹುರ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಳ್ತೀನಿ. ಜೊತೆಗೆ ಬಿಳಿ ಎಳ್ಳು ತಗೊಂಡಿದ್ದೆ. ಇದನ್ನು ಸಹ ಉರಿ ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ, ಇಲ್ಲಾಂದರೆ ಸೀದ್ಬಿಡುತ್ತೆ. ಇಲ್ಲ ಅಂತಂದರೆ ಶೇಂಗಾ ಕಡಲೆ ಹುರ್ಕೊಂಡಿರ್ತೀವಲ್ಲ, ಅದೇ ಕಡಾಯಿ ಬಿಸಿ ಇರುತ್ತೆ, ಅದರಲ್ಲೇ ನಾವು ಹುರ್ಕೊಳ್ತೀವಿ ಉರಿಯೆಲ್ಲ ಆಫ್ ಮಾಡಿ ಅಂತಂದ್ರೆ ಓಕೆ. ಜೊತೆಗೆ 1 KGಯಷ್ಟು ಬೆಲ್ಲ ತಗೊಂಡಿದ್ದೀನಿ. ನಾವು ಬೆಲ್ಲ ಹಾಕ್ಕೊಂಡು ಕರ್ಜಿಕಾಯಿ ಮಾಡ್ಕೊಳ್ತಿರೋದು. ನೀವು ಬೇಕಿದ್ರೆ ಸಕ್ಕರೆ ಹಾಕ್ಕೊಂಡು ಮಾಡ್ಕೊಳ್ತೀವಿ ಅಂದರೆ ಓಕೆ. ನಮಗೆ ಬೆಲ್ಲ ಇಷ್ಟ ಅಂತ ಹೇಳಿ ಬೆಲ್ಲನೇ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀವಿ. ಶೇಂಗಾ ಹುರಿದಿದ ನಂತರ ಸ್ವಲ್ಪ ಆರಿದ ಮೇಲೆ ಸಿಪ್ಪೆ ಎಲ್ಲ ತಗೊಂಡು ಈ ರೀತಿ ನೀಟಾಗಿ ಮಾಡ್ಕೋಬೇಕಾಗುತ್ತೆ. ನಂತರ ಜಾರಿಗೆ ಹಾಕ್ಕೊಂಡು ಆಫ್ ಆನ್ ಮಾಡಿ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಏಲಕ್ಕಿ ಹಾಕ್ಕೊಂಡು ರುಬ್ಕೊಂಡ್ಬಿಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಚೆನ್ನಾಗಿ ಪೌಡರ್ ಆಗುತ್ತೆ ಅಂತ ಈ ರೀತಿ ಮಾಡ್ತಾ ಇದ್ದೀನಿ. ಅವ್ರು ಯಾರು? ಅಜ್ಜಿ. ಯಾರು? ಅಜ್ಜಿ. ಅವರು ಚಿಕ್ಕಪ್ಪ. ಚಿಕ್ಕಪ್ಪ ಅಮ್ಮ ಯಾರ ಮಗ? ಅಮ್ಮ ಯಾರದ? ನಮ್ಮ ಈಗ ಇಲ್ಲಿಗೆ ಇಲ್ಲಿಗೆ ಇಲ್ಲಿ ನಾನು ಶೇಂಗಾ ಪುಡಿ ಮಾಡಿದ್ನಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಸಪ್ರೇಟಾಗಿ ರುಬ್ಬಿ ಇಟ್ಕೊಂಡಿದ್ದೆ, ಅದನ್ನೆಲ್ಲ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಶೇಂಗಾ ಪೌಡರ್ ಆದಮೇಲೆ ಕಡಲೆ ಪೌಡರ್ ಹಾಗೆ ಒಣ ಕೊಬ್ಬರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನು ಉಂಡೆ ಬೆಲ್ಲ ತಗೊಂಡಿದ್ದೆ. ನೀಟಾಗಿ ಪುಡಿ ಮಾಡಿಕೊಂಡು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದ ನಂತರ ಮಿಕ್ಸಿಗೆ ಹಾಕ್ಕೊಂಡಿದ್ದ ನಂತರ ನೀಟಾಗಿ ಚೆನ್ನಾಗಿ ನಯಸ್ಸಾಗಿ ಪೌಡರ್ ಆಗಿತ್ತು. ಬೆಲ್ಲನ ಮಿಕ್ಸಿಗೆ ಹಾಕೊಂಡ್ರೆ ಇನ್ನೊಂದು ಬೆನಿಫಿಟ್ ಏನಂತಂದರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಉಂಡೆ ಸಿಗೋದಾಗಲಿ ಅವೆಲ್ಲ ಆಗೋದಿಲ್ಲ. ಹಾಗಾಗಿ ಮಿಕ್ಸಿ ಮಾಡ್ಕೊಂಡ್ಬಿಡ್ಬೇಕು. ಬೆಲ್ಲ ಹಾಕಿದ ಮೇಲೆ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಎಳ್ಳು ಹಾಕ್ಕೊಂಡು ನೀಟಾಗಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಿಂಗೆ ತಡಿಯಪ್ಪ, ಬಾರ ನೀನು ಕಳಿಸ್ತೀಯಾ? ನೀನು ಕಳಿಸಿ, ಮೆಲ್ಲೆ ಕಳಿಸಿ, ಚೆಲ್ಬಿಡುತ್ತೆ. ನೀವು ಕರ್ಜಿಕಾಯಿ ಮಾಡ್ತೀರಾ? ಹೌದಾ? ಹಂಗೆಲ್ಲ ಸ್ಪೂನ್ ಕೊಟ್ಟೆ ಮಾಡಿ ತಡಿ. ಚೆನ್ನಾಯ್ತಾ? ಜಾಣ. ಅಪ್ಪಾಜಿ ಅಪ್ಪೆ ಬಾ ಅಟೂಗು ಮಕ್ಕಂಡೆ ರಾತ್ರಿ ಎಲ್ಲ ಕೈ ಅನ್ಬೇಕಲ್ಲ, ಇವತ್ತು ತಲೆ ಜಜ್ಜಿರ್ತೀನಿ ನಾವು. ನಿಮ್ಮ ಅಮ್ಮ ಹೊಡಿ ಹೋಗು. ಅಮ್ಮಗೆ ಇಷ್ಟ ಅಂತೆ ಕರ್ಜಿಕಾಯಿ ತಿನ್ನೋದು. ಹೌದಾ? ಕರ್ಜಿಕಾಯಿ ಅಂದ್ರೆ ಅಮ್ಮನಿಗೆ ಇಷ್ಟನಾ? ಮಾಡಿಲ್ಲ ಅರ್ಥ ಇರ್ತಿತ್ತ. ಒಂದು ಅತ್ತೆಗೆ ತಕ್ಕ ಸೊಸೆ ನೀನು. ಅತ್ತೆಗೆ ಏನು ಇಷ್ಟ ಅದನ್ನೇ ಮಾಡ್ತಾ ಇದೀಯ. ಕೇಳಿದ್ರಲ್ಲ, ಅದಕ್ಕೆ ಮಾಡ್ತಾ ಇದೆ. ಎಲ್ಲ ಕಲಸಿದಾಯ್ತು. ಇದು ಸ್ವಲ್ಪ ನಾದ್ಕೊಂಡ್ರೆ ಇದನ್ನು ಆಗುತ್ತೆ. ಅದು ಸ್ವಲ್ಪ ನೆನಿಬೇಕಾಗಿತ್ತು ಇಟ್ಟು. ನಾದಿದ್ರೆ ಸಾಕು, ಏನು ಭಾಳ ಹೊತ್ತೇನು ನೆನೆಯೋದು ಬೇಡ. ನಾವೆಲ್ಲ ಜೋಡಿಸಿದ ಜೊತೆಗೆ ಆಯ್ತಿದ್ದು ಈಗ ಕರ್ಜಿಕಾಯಿ ಮಾಡೋದೇ ಬಾಕಿ.
ಸ್ವೀಟಲ್ಲಿ? ಸ್ವೀಟಲ್ಲಿ ಇಷ್ಟ ಆಗುತ್ತೆ, ಎಲ್ಲ ಐಟಮ್ಸ್ ಇಷ್ಟ ಆಗುತ್ತೆ, ಆದರೆ ಎಲ್ಲದಕ್ಕಿಂತ ಇಷ್ಟ ಆಗೋದು ಮುದ್ದೆ, ಹಾಗೆ ಬೆಂಡೆಕಾಯಿ ಗೊಜ್ಜು ಇಷ್ಟ ಆಗುತ್ತೆ ನನಗೆ. ಹೌದಾ? ನೆಕ್ಸ್ಟ್ ಟೈಮ್ ಬಾ, ನಿಮಗೆ ಮುದ್ದೆ ಮಾಡಿ ಬೆಂಡೆಕಾಯಿ ಗೊಜ್ಜು ಮತ್ತೆ ಮೀನು ಸುಟ್ಟು ಕೊಡ್ತೀನಿ. ಹೌದಾ? ಮಾಡೋಣ. ಅಜ್ಜಿ ಮಾಡ್ಕೊಡ್ತಾ ಇತ್ತು, ನಮ್ಮ ಅಜ್ಜಿ ಇತ್ತಲ್ಲ, ಗುಂಡಜ್ಜಿ ಮಾಡ್ಕೊಡ್ತಾ ಇತ್ತು. ಇವಾಗ ಪಾಪ ನನಗೆ ಕೆಲಸನೇ ಆಗುತ್ತೆ, ಅಜ್ಜಿಗೆ ಮಾಡ್ಕೊಡೋದಿಲ್ಲ. ನನಗೆ ಅಜ್ಜಿ ಮಾಡ್ಕೊಡೋ ಬೆಂಡೆಕಾಯಿ ಗೊಜ್ಜು ತುಂಬ ಇಷ್ಟ. ಒಣಮೆಣಸಿನ್ಕಾಯಿ ಹಾಕಿ ಹಾಗೆ ಬೆಂಡೆಕಾಯಿ ಸುಟ್ಕೊಡ್ತಾರಲ್ಲ, ಸುಟ್ಟಿ ಮಾಡ್ತಿತ್ತು ಅಜ್ಜಿ, ಅದನ್ನ ನಾನು ತುಂಬ ಇಷ್ಟಪಟ್ಟು ತಿಂತಿದ್ದೆ ಬಿಸಿ ಮುದ್ದೆಗೆ. ನೆಕ್ಸ್ಟ್ ಟೈಮ್ ನಾನೇ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಎಲ್ಲ ಬೇಡ, ನೆಕ್ಸ್ಟ್ ಟೈಮ್ ಬಾ, ಮುದ್ದೆ ಮಾಡಿ ಬೆಂಡೆಕಾಯಿ ಗೊಜ್ಜು ಮಾಡೋಣ. ಸರಿ, ಹಂಗೆ ಮಾಡುತ್ತೆ. ಈಗ ಮಾಡೋಣ ಈಗ ಎಲ್ಲ. ಎಲ್ಲ ಆಯ್ತಲ್ಲ? ಆಯ್ತಾಯ್ತು. ಸ್ವಲ್ಪ ಹಿಟ್ಟು ತಗೊಂಡು ಪೂರಿ ಶೇಪಲ್ಲಿ ಎಲೆ ಉದ್ದಿ ಅರ್ಧ ಭಾಗದಷ್ಟು ಸ್ವಲ್ಪ ನೀರು ಹಚ್ಕೊಂಡಿದ ನಂತರ ನಾವು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಕರ್ಜಿಕಾಯಿನ ಪುಡಿನ, ಅದನ್ನ ಹಾಕ್ಕೊಂಡು ಫಿಲ್ ಮಾಡಿಕೊಂಡ್ರೆ ಒಳ್ಳೆ ಕರ್ಜಿಕಾಯಿ ರೆಡಿ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಬೇರೆ ಯಾವ ರೆಸಿಪಿ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ, ಅದನ್ನು ಮಾಡೋದಕ್ಕೂ ಟ್ರೈ ಮಾಡೋಣ. ಹೌದಾ? ಎಲ್ಲಿಗೆ ಹೋಗೋಣ? ಚಿತ್ರದುರ್ಗಕ್ಕೆ ಹೋಗೋಣ. ಹೋಗೋಣ. ಯಾರು ಹೋಗೋಣ? ನಮ್ಮ ಮನೆಗಿದ್ದಾರಲ್ಲ, ನಮ್ಮ ಆಂಟಿ ಮಕ್ಕಳು, ನಾವು, ನಮ್ಮ ಮಗಳು, ಯಾರು ಬರ್ತಾವ ಅವ್ರನ್ನೆಲ್ಲ ಕರ್ಕೊಂಡು ಹೋಗೋಣ. ವಾಸು ಬರ್ತಾನೆ ಅಂತ ಕೇಳು. ವಾಸುನ ಕೇಳ್ಬೇಕು ಅವ್ರಿಗೆ, ವಾಸು. ಎಣ್ಣೆ ಚೆನ್ನಾಗಿ ಕಾದಿದ ನಂತರ ಒಂದೊಂದೇ ಕರ್ಜಿಕಾಯಿನ ನಾವು ಮಾಡ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಕರ್ಕೊಂಡ್ರೆ ಕರ್ಜಿಕಾಯಿ ರೆಡಿ ಆಗುತ್ತೆ. ಹಾಗೆ ಸುನೀತಾ ಎಲ್ಲಾದರೂ ಹೋಗೋಣ ಅಕ್ಕ, ಸಮ್ಮರ್ ಹಾಲಿಡೇಸ್ ಎಲ್ಲ ಅಂತ ಕೇಳ್ತಾ ಇದ್ದು. ಊರಿಗೆ ಹೋದರೆ ಸಾಕು, ಎಲ್ಲಾದರೂ ಹೋಗೋಣ ಅಂತಲೇ ಹೇಳ್ತಿರ್ತಾಳೆ. ಅದಕ್ಕೆ ಚಿತ್ರದುರ್ಗ ಹೋಗೋಣ ಅಂತ ಅಂದ್ಲು. ಮುಂದೆ ಯಾವಾಗಾದರೂ ಪ್ಲಾನ್ ಮಾಡ್ಕೊಂಡು ಹೋಗೋಣ ಅಂತ ಅಂದೆ ನಾನು. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿದ್ರಲ್ಲ, ಇವತ್ತಿನ ವ್ಲಾಗು ಹೀಗಿತ್ತು. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.